ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕಾ ಕಾಲದ 4ನೆಯ ಭಾನುವಾರ. ಈ ಭಾನುವಾರವನ್ನು ನಾವು ಕುರಿಗಾಹಿಯ ಭಾನುವಾರ ಎಂದು ಕರೆಯುತ್ತೇವೆ. ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಪ್ರಭು ಕ್ರಿಸ್ತ ದೇವರ ಸಾಮ್ರಾಜ್ಯ ಸ್ಥಾಪಿಸಲು ತಂದೆ ದೇವರಿಗೆ ವಿಧೇಯರಾಗಿ ಬಡವರಾಗಿ ನಿಷ್ಕಳಂಕರಾದರು. ನಾನು ಬಂದದ್ದಾದರೂ ಜೀವವನ್ನು ನೀಡಲು, ಯಥೇಚ್ಛವಾಗಿ ನೀಡಲು ಎಂದು ಪ್ರಭು ಕ್ರಿಸ್ತರು ಯೋಹಾನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ನುಡಿಯುತ್ತಾರೆ. ನುಡಿದ ಹಾಗೆ ಪ್ರಭು ಕ್ರಿಸ್ತರು ತನ್ನ ಮಂದೆಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ಉತ್ತಮ ಮೇಷಪಾಲಕರಾದರು. ಪ್ರಿಯರೇ, ದೇವರ ಮತ್ತು ದೇವಜನರ ಸೇವೆಯೇ ಪರಮೋಚ್ಚ ಗುರಿ ಎಂದು ಕ್ರಿಸ್ತನ ಹೆಸರಲ್ಲಿ ದೀಕ್ಷೆ ಸ್ವೀಕರಿಸುವ ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಪ್ರಭು ಕ್ರಿಸ್ತರ ಆದರ್ಶವನ್ನು ಪಾಲಿಸುತ್ತಾ ಉತ್ತಮ ಕುರಿಗಾಹಿಯಾಗಲು ಕರೆಯಲ್ಪಟ್ಟಿದ್ದಾರೆ. ಸೇವೆ, ತ್ಯಾಗ, ಬಲಿದಾನದ ಹೆಸರಲ್ಲಿ ತನ್ನ ಮಂದೆಯನ್ನು ಪ್ರೀತಿಸುವ, ಪೋಷಿಸುವ ಜವಾಬ್ದಾರಿಯನ್ನು ಅವರು ಹೊಂದಿದ್ದಾರೆ. ಬಡವರು, ಶೋಷಿತರು, ನಿರ್ಗತಿಕರು, ವಲಸಿಗರು, ಧರ್ಮಸಭೆಯನ್ನು ತೊರೆದಿರುವವರು, ಕ್ರಿಸ್ತನ ಸಂದೇಶವನ್ನು ಅರಿಯದವರು, ಹೀಗೆ ಸರ್ವರನ್ನು ಕಾಳಜಿಯಿಂದ ಪೋಷಿಸಲು, ಪ್ರೀತಿಸಲು, ಅವರ ಸೇವೆಯನ್ನು ಮಾಡಲು ಪ್ರಭು ಕ್ರಿಸ್ತರ ಬದುಕು ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಬಿಡುಗಡೆಗೊಳಿಸಿದ ವಿಮೋಚಕ ಮೋಶೆಯ ಕುರಿತು ಒಂದು ದಂತಕಥೆ ಹೀಗಿದೆ. ಒಂದು ದಿನ ಮೋಶೆ ತನ್ನ ಮಾವನ ಕುರಿಮಂದೆಯನ್ನು ಮೇಯಿಸುತ್ತಿರುವಾಗ ಒಂದು ಕುರಿಮರಿಯು ಮಂದೆಯಿಂದ ತಪ್ಪಿಸಿಕೊಂಡಿತು. ಮೋಶೆಯು ಅದನ್ನು ಹುಡುಕುತ್ತಾ ಹೊರಟ. ನೀರಿನ ಚಿಲುಮೆಯ ಬಳಿ ಆ ಕುರಿಯನ್ನು ಕಂಡು ಆ ಕುರಿಗೆ ಈ ರೀತಿ ಮೋಶೆ ನುಡಿಯುತ್ತಾನೆ: ನಿನಗೆ ಬಾಯಾರಿಕೆಯಾಗಿತ್ತೆಂದು ನನಗೆ ತಿಳಿದಿರಲಿಲ್ಲ. ಮಂದೆಯಿಂದ ತಪ್ಪಿಸಿಕೊಂಡ ಬಂದ ನಿನಗೆ ಬಹಳ ದಣಿವಾಗಿರಬಹುದು ಎಂದು ಹೇಳುತ್ತಾ ಅದನ್ನು ತನ್ನ ಹೆಗಲ ಮೇಲೇರಿಸಿ ಮಂದೆಗೆ ಹಿಂದಿರುಗಿಸುತ್ತಾನೆ. ಆಗ ದೇವರು ಕಾಣಿಸಿಕೊಂಡು, ನೀನು ಈ ಪುಟ್ಟ ಕುರಿಯ ಮೇಲೆ ಅಪಾರ ಕರುಣೆಯನ್ನು ತೋರಿ ಅದನ್ನು ಮರಳಿ ಮಂದೆಗೆ ಸೇರಿಸಿರುವೆ. ಆದ್ದರಿಂದ ನೀನೇ ನನ್ನ ಮಂದೆಯನ್ನು ಕಾಯುವ ಕುರಿಗಾಹಿ ಎಂದು ನುಡಿಯುತ್ತಾರಂತೆ. ಮೋಶೆ 40 ವರ್ಷ ಇಸ್ರಾಯೇಲರೊಂದಿಗೆ ಮರಳುಗಾಡಿನಲ್ಲಿ ಅವರ ಕಷ್ಟ, ನೋವು, ತೊಂದರೆಗಳಿಗೆ ಸ್ಪಂದಿಸುತ್ತಾ ಅವರ ಅವಶ್ಯಕತೆಯನ್ನು ಪೂರೈಸುತ್ತಾ ಅವರಲ್ಲಿ ತಾನು ಒಬ್ಬನಾಗಿ ಜೀವಿಸಿ ಶ್ರೇಷ್ಠ ಮೇಷಪಾಲಕನಾದ. ಪ್ರಿಯರೇ, ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಜೀವಿಸುತ್ತಿರುವ ಮಾನವ ಹಲವು ಕಷ್ಟ, ತೊಂದರೆಗಳಿಂದ, ನೋವು, ನಿರಾಶೆಗಳಿಂದ ಜರ್ಜರಿತನಾಗಿದ್ದಾನೆ. ಹಲವರು ಜೀವನದ ಸಮಸ್ಯೆ ಎದುರಿಸಲಾಗದೆ ಮದ್ಯಪಾನ, ಧೂಮಪಾನ, ಮಾದಕ ಔಷಧಿ, ದುಶ್ಚಟಗಳ ದಾಸರಾಗಿದ್ದಾರೆ. ಮತ್ತೆ ಕೆಲವರು ಜೀವನದ ನೋವು, ಬೇನೆ, ಭವನೆಗಳೆಂಬ ಪಾಶದಿಂದ ಹೊರಬರಲು ಸಾಧ್ಯವಾಗದೆ ಆತ್ಮಹತ್ಯೆ ಪರಿಹಾರ ಎಂಬ ತೀರ್ಮಾನದಲ್ಲಿದ್ದಾರೆ. ಧರ್ಮಸಭೆಯಲ್ಲಿರುವ ಆಡಳಿತ ವ್ಯವಸ್ಥೆಯ ಸಮಸ್ಯೆ, ಗೊಂದಲ, ಪಕ್ಷಪಾತ, ಭ್ರಷ್ಟಾಚಾರದಿಂದ ಬೇಸತ್ತ ಅನೇಕರು ಇಂದು ಬೇರೆ ಪಂಗಡಗಳಿಗೆ ವಲಸೆ ಹೋಗಿದ್ದಾರೆ. ಇನ್ನು ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಜನ ನೊಂದಿದ್ದಾರೆ, ಬೆಂದಿದ್ದಾರೆ, ಗೊಂದಲದಲ್ಲಿದ್ದಾರೆ. ವಾಸ್ತವತೆ ಹೀಗಿರುವಾಗ ಧರ್ಮಸಭೆಯ ಮತ್ತು ಧರ್ಮಸಭೆಯ ಪ್ರತಿನಿಧಿಗಳ ಪ್ರತಿಕ್ರಿಯೆ ಏನಾಗಿರಬೇಕು? ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದಿರುವ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು? ಪ್ರಿಯರೇ, ಪ್ರತಿಯೊಬ್ಬ ಕ್ರಿಸ್ತನ ಹಿಂಬಾಲಕ, ಅದರಲ್ಲೂ ಕ್ರಿಸ್ತನ ಹೆಸರಲ್ಲಿ ದೀಕ್ಷೆ ಸ್ವೀಕರಿಸುವ ಪ್ರತಿಯೋರ್ವನು ಒಬ್ಬ ಪ್ರವಾದಿಯಾಗಲು, ಉತ್ತಮ ಮೇಷಪಾಲಕನಾಗಲು ಮತ್ತು ಭರವಸೆಯ ಸೇವಕನಾಗಲು ಕರೆಯಲ್ಪಟ್ಟಿದ್ದಾನೆ.
ತನ್ನ ಹಿತವನ್ನೇ ಗುರಿಯನ್ನಾಗಿಸದೆ ನರಳಾಡುತ್ತಿರುವ ತನ್ನ ಮಂದೆಯೆಡೆಗೆ ಸಾಗಿ ಬಂದು ಅವರ ಅಳಲನ್ನು ಆಲಿಸಿ ನಿರಾಶೆ ಮಾಡಿರುವ ಮನಗಳಲ್ಲಿ ವಿಶ್ವಾಸ, ಪ್ರೀತಿ, ಭರವಸೆಯ ಹೊಂಗಿರಣವನ್ನು ಮೂಡಿಸಬೇಕಿದೆ. ಒಬ್ಬ ಗುರುವಿನ ಅಥವಾ ಕುರಿಗಾಹಿ ಮತ್ತು ಭಕ್ತರ ಸಂಬಂಧ ಮೀನಿಗೂ ಮತ್ತು ನೀರಿಗೂ ಇರುವ ಸಂಬಂಧವಾಗಬೇಕೇ ಹೊರತು ಮೀನಿಗೂ ಮತ್ತು ಮೀನುಗಾರರಿಗೂ ಇರುವ ಸಂಬಂಧವಾಗಬಾರದು. ಬೇಲಿಯೇ ಎದ್ದು ಹೊಲ ಮೇಯಬಾರದು. ಸಾಂತ್ವನ ಭರವಸೆ ನೀಡಬೇಕಾದವರೇ, ಧೈರ್ಯ ತುಂಬಬೇಕಾದವರೇ, ಜನರನ್ನ ಹತಾಶೆಯ ಕೂಪಕ್ಕೆ ತಳ್ಳಬಾರದು. ಪ್ರೀತಿಯಿಂದ ತನ್ನ ಮಂದೆಯನ್ನು ಕಾಯುತ್ತಾ ತನ್ನ ಜವಾಬ್ದಾರಿಯನ್ನು ನಿಷ್ಠೆ, ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು. ಪ್ರಭು ಕ್ರಿಸ್ತ ಜನರ ಸೇವೆಗೆ ತನ್ನನ್ನು ತಾನೇ ಬರೆದು ಮಾಡಿಕೊಂಡು ಅರ್ಪಿಸಿಕೊಂಡಂತೆ ಒಬ್ಬ ಕುರಿಗಾಹಿ ತನ್ನ ಮಂದೆಯ ಪ್ರಗತಿಗೋಸ್ಕರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ಇಲ್ಲವಾದರೆ ಸರ್ವೇಶ್ವರ ಸ್ವಾಮಿಯ ಮಾತುಗಳನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಎಜೆಕಿಯೇಲ್ ಪ್ರವಾದಿಯ ಗ್ರಂಥ ಅಧ್ಯಾಯ 34ರಲ್ಲಿ ಈ ರೀತಿ ನುಡಿಯುತ್ತಾರೆ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಅಯ್ಯೋ, ಸ್ವಂತ ಹೊಟ್ಟೆ ಒರೆದುಕೊಳ್ಳುವ ಇಸ್ರಾಯೇಲರ ಕುರುಬರಿಗೆ ಧಿಕ್ಕಾರ. ಕುರಿಗಳ ಹೊಟ್ಟೆ ಗಮನಿಸುವುದು ಕುರುಬರ ಧರ್ಮವಲ್ಲವೇ? ನೀವು ಅವುಗಳ ಹಾಲನ್ನ ಕುಡಿಯುತ್ತೀರಿ, ಉಣ್ಣೆಯ ಹೊದಿಕೆಯನ್ನ ಹೊದೆಯುತ್ತೀರಿ, ಕೊಬ್ಬಿದ ಕುರಿಗಳನ್ನ ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ಹೌದು, ದುರ್ಬಲವಾದವುಗಳನ್ನು ನೀವು ಬಲಗೊಳಿಸಲಿಲ್ಲ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ, ದಾರಿ ತಪ್ಪಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ, ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ, ಅವುಗಳನ್ನು ಹಿಂಸೆ ಬಲಾತ್ಕಾರಗಳಿಂದ ಆಳುತ್ತಾ ಬಂದಿದ್ದೀರಿ. ಕುರಿಗಾಹಿಗಳು ಇರಲಿಲ್ಲವಾದ್ದರಿಂದ ಅವು ಚದುರಿ ಹೋದವು ಎಂದು ನುಡಿಯುತ್ತಾರೆ. ಸ್ವಂತ ಹೊಟ್ಟೆಪಾಡನ್ನು ನೋಡಿಕೊಂಡರೆ ಹೊರತು ತನ್ನ ಕುರಿಗಳ ಹೊಟ್ಟೆಯನ್ನ ನೋಡಲೇ ಇಲ್ಲ. ಇಂತಹ ಕುರಿಗಳಿಗೆ ಧಿಕ್ಕಾರ, ಅವರಿಗೆ ತೀರ್ಪು ಕಟ್ಟಿಟ್ಟ ಬುತ್ತಿ ಎಂದು ಸರ್ವೇಶ್ವರ ಸ್ವಾಮಿ ಎಜೆಕಿಯೇಲ್ ಪ್ರವಾದಿಯ ಮೂಲಕ ಇಂದು ನಮಗೆಲ್ಲರಿಗೂ ನುಡಿಯುತ್ತಿದ್ದಾರೆ. ಪ್ರಿಯರೇ, ಪ್ರಸ್ತುತ ಜಗತ್ತಿನಲ್ಲಿ ಹಸಿವು, ಅಸಮಾನತೆ, ಆಹಾರ ಧಾನ್ಯಗಳ ಕೊರತೆ ಇರುವ ಪರಿಸ್ಥಿತಿಯಲ್ಲಿ ಒಬ್ಬ ಕುರಿಗಾಹಿ ಜಗತ್ತಿನ ವ್ಯಾಮೋಹಕ್ಕೆ ಒಳಗಾಗದೆ ಐಷಾರಾಮಿ ಜೀವನ ತೊರೆದು ತನ್ನಲ್ಲಿರುವುದನ್ನು ಬಡವರೊಂದಿಗೆ ಹಂಚಿಕೊಳ್ಳುತ್ತಾ ಅವರೊಂದಿಗೆ ಗುರುತಿಸಿಕೊಳ್ಳಬೇಕು. ಮೇಷಪಾಲರಾದ ಪ್ರಭು ಕ್ರಿಸ್ತ ಹೇಗೆ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡದೆ ಜನರ ಅಭಿವೃದ್ಧಿಗಾಗಿ, ಪ್ರತಿಯೋರ್ವ ಹಿಂಬಾಲಕನ ಅಭಿವೃದ್ಧಿಗಾಗಿ ಕ್ರಿಸ್ತ ಬಳಸಿದರು, ಅದೇ ರೀತಿ ಪ್ರತಿಯೋರ್ವ ಕ್ರಿಸ್ತನ ಹಿಂಬಾಲಕ ತನ್ನ ಅಧಿಕಾರವನ್ನು ಸಮರ್ಪಣಾ ಮನೋಭಾವದಿಂದ ಪರರ ಏಳಿಗೆಗೆ ಉಪಯೋಗಿಸಬೇಕು. ದುರ್ಬಲರನ್ನು ಬಲಪಡಿಸುತ್ತಾ, ದುಃಖಿತರನ್ನು ಸಂತೈಸುತ್ತಾ, ನ್ಯಾಯ ನೀತಿಗಾಗಿ ಶ್ರಮಿಸುತ್ತಾ, ದಯೆ, ಕರುಣೆ, ಅನುಕಂಪ, ಕ್ಷಮೆ, ನಿಸ್ವಾರ್ಥ ಗುಣಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಒಬ್ಬ ಕ್ರಿಸ್ತನ ಪ್ರತಿನಿಧಿ ಕ್ರಿಸ್ತನಂತೆ ಮೇಷಪಾಲಕನಾಗಲು ಸಾಧ್ಯ. ಪ್ರಿಯರೇ, ಇಂದು ಒಳ್ಳೆಯ ಕುರಿಗಾಹಿ ಬಗ್ಗೆ ನಾವು ಧ್ಯಾನಿಸುವಾಗ 3 ಅಂಶಗಳನ್ನು ನಾವು ತಿಳಿಯಬೇಕು. ಒಳ್ಳೆಯ ಕುರಿಗಾಹಿ ತನ್ನ ಮಂದೆಯನ್ನ ಅರಿತಿರುತ್ತಾನೆ, ತಿಳಿದವನಾಗಿರುತ್ತಾನೆ. ಇಂದು ನಾವು ನಮ್ಮ ಮಂದೆಯನ್ನ ಅರಿಯಬೇಕು. ಎರಡನೇದು, ಒಳ್ಳೆಯ ಕುರಿಗಾಹಿ ತನ್ನ ಮಂದೆಯನ್ನ ನಿಷ್ಕಾಮದಿಂದ ಪ್ರೀತಿಸುತ್ತಾನೆ, ತನ್ನ ಸ್ವಾರ್ಥವನ್ನು ತೊರೆದು ಜನರನ್ನ ಪ್ರೀತಿಸುತ್ತಾನೆ. ಮೂರನೆಯದು, ಒಳ್ಳೆಯ ಕುರಿಗಾಹಿ ತನ್ನ ಪ್ರಾಣವನ್ನಾದರೂ ಕೊಟ್ಟು ತನ್ನ ಮಂದೆಯ ಒಳಿತನ್ನ ಕಾಯುತ್ತಾನೆ. ಪ್ರಭು ಕ್ರಿಸ್ತರಂತೆ ನಾವು ನಮ್ಮ ಮಂದೆಯನ್ನ ಅರಿಯೋಣ, ಪ್ರೀತಿಸೋಣ, ಅವರ ಏಳಿಗೆಗಾಗಿ ದುಡಿಯೋಣ. ಪ್ರಭು ಕ್ರಿಸ್ತ ಉತ್ತಮ ಮೇಷಫಲರಾದ ಅವರ ಬದುಕು ನಮಗೆಲ್ಲರಿಗೂ ಪ್ರೇರಣೆಯಾಗಲಿ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.